ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ IPL ಆದ್ಮೇಲೆ ವರ್ಲ್ಡ್ ಕಪ್ ಇನ್ನ ಸುಮಾರು ಟೈಮ್ ಇದೆ, ಇನ್ನ ಅರೌಂಡ್ 4 ತಿಂಗಳು ಟೈಮ್ ಇದೆ. ಗೊತ್ತಿರೋದೇನೆ ಮ್ಯಾಟ್ರು. ಲಾಸ್ಟ್ ಸೀರೀಸ್ ನ ವರ್ಲ್ಡ್ ಕಪ್ ಗಿನ ಮುಂಚೆ ಆಡ್ಬೇಕಾಗಿರುವಂತ T20 ಸೀರೀಸ್ ನ ಆಡಿದ್ದಂತೂ ಆಯ್ತು, ಅವಳಿ ಕುಟಿ ಗೆದ್ದಿದ್ದಂತೂ ಆಯ್ತು. ಸೊ ಈ ಸೀರೀಸ್ ಆಗಾದ್ಮೇಲೆ ಜಿಯೋ ಸಿನಿಮಾ ಪ್ಯಾನಲ್ ಅಲ್ಲಿ ಇರುವಂತ ಕಾಮೆಂಟೇಟರ್ಸ್, ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಸೇರ್ಕೊಂಡು ವರ್ಲ್ಡ್ ಕಪ್ ಗೆ ಯಾರ್ಯಾರು ಇರಬೇಕು, ಯಾರ್ಯಾರ ಹೆಸರು ಕನ್ಫರ್ಮ್ ಆಗಬಹುದು, ಯಾರ್ಯಾರು ಇನ್ನ ವೈಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ಕನ್ಫರ್ಮ್ ಮಾಡ್ಬಿಟ್ಟು ಅವರ ಒಂದು ಲಿಸ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಇದು ಜಿಯೋ ಸಿನಿಮಾ ಪ್ಯಾನಲ್ ಅವರು ಅನೌನ್ಸ್ ಮಾಡಿರೋದು. ಇದು ಇವ್ರು ಅನೌನ್ಸ್ ಮಾಡಿರೋದಲ್ಲ, BCCI ಸೆಲೆಕ್ಟರ್ಸ್ ಅನೌನ್ಸ್ ಮಾಡಿರೋದಲ್ಲ. ಇಲ್ಲಾಗೋರು ಇವ್ರು ಪಕ್ಕ ಇದ್ದಾರೆ, ಇಲ್ಲಾಗೋರು ಇವರು ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇವ್ರನ್ನ ವೆರಿಫೈ ಮಾಡ್ತೀವಿ, ಸ್ಕ್ರೂಟಿನಿ ಮಾಡ್ತೀವಿ, ಅದು ಇದು ಅಂತ ಅಲ್ಲ. ಇಲ್ಲಿ ಇವ್ರು ಸೆಲೆಕ್ಟರ್ಸ್ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಒಟ್ಟಿನಲ್ಲಿ ಇವ್ರಿಗೆಲ್ಲ ಸೆಲೆಕ್ಟರ್ಸ್ ಆಗುವಂತ ಅರ್ಹತೆ ಎಲ್ಲಾನು ಇದೆ. ಜಿಯೋ ಸಿನಿಮಾ ಪ್ಯಾನಲ್ ಅಲ್ಲಿ ಇರೋವಂಥವ್ರು, ಕಾಮೆಂಟೇಟರ್ಸು, ಜೊತೆಗೆ ಎಕ್ಸ್ಪರ್ಟ್ಸ್, ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಸು ಇವರೆಲ್ಲ ಸೇರ್ಕೊಂಡು ನಿರ್ಧಾರ ಮಾಡಿರೋದು. ಇವರೆಲ್ಲ ಪಕ್ಕ ಇದ್ದೇ ಇರ್ತಾರೆ ಗುರು ಅಂತ. ಜೊತೆಗೆ ಇವರೆಲ್ಲ ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇನ್ನ ನೋಡ್ಬೇಕಾಗುತ್ತೆ IPL ಪರ್ಫಾರ್ಮೆನ್ಸ್ ಮೇಲೆ ಇವ್ರದ್ದು ಡಿಪೆಂಡೆಂಟ್ ಆಗಿರುತ್ತೆ ಸೆಲೆಕ್ಷನ್ ಅನ್ನೋ ತರ ಒಂದು ಲಿಸ್ಟ್ ನ ಬಿಟ್ಟಿದ್ದಾರೆ ಮಗ. ಫಸ್ಟ್ ವೈಟಿಂಗ್ ಲಿಸ್ಟ್ ಅಲ್ಲಿ ಇರುವಂತ ಪ್ಲೇಯರ್ಸ್ ಗಳ ಲಿಸ್ಟ್ ನ ನೋಡ್ಬಿಡೋಣ. ವೈಟಿಂಗ್ ಲಿಸ್ಟ್ ಅಲ್ಲಿ ಇರುವಂತ ಪ್ಲೇಯರ್ಸ್ ಇಲ್ಲಿ ಹಾಕ್ತಿದ್ದೀನಿ ಸೈಡ್ ಅಲ್ಲಿ ನೋಡ್ಕೋಬಹುದು ಯಾರ್ಯಾರು ಇದ್ದಾರೆ ಅಂತ. ಶುಭ್ಮನ್ ಗಿಲ್ ವಿಲ್ ಬಿ ಇನ್ ದ ವೈಟಿಂಗ್ ಲಿಸ್ಟ್ ಅಂತೆ ಜಿಯೋ ಸಿನಿಮಾ ಪ್ಯಾನಲ್ ಪ್ರಕಾರ. ತಿಲಕ್ ವರ್ಮಾನು ಕೂಡ ವೈಟಿಂಗ್ ಲಿಸ್ಟ್ ಅಲ್ಲಿ ಇದಾರಂತೆ. ಆಮೇಲೆ ಜಿತೇಶ್ ಶರ್ಮಾನು ಕೂಡ ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸಂಜು ಸ್ಯಾಮ್ಸನ್ ಆಬ್ವಿಯಸ್ಲಿ ವೈಟಿಂಗ್ ಲಿಸ್ಟ್ ಅಂತೂ ಖಂಡಿತ ಇರಲೇಬೇಕು. KL ರಾಹುಲ್ ಕೂಡ ವೈಟಿಂಗ್ ಲಿಸ್ಟ್ ಗೆ ಹಾಕಿದ್ದಾರೆ. ನನ್ನ ಪ್ರಕಾರ KL ರಾಹುಲ್ ಒಳಗಿರ್ತಾರೆ ಅಂತ ಅನ್ಕೊಂಡಿದೀನಿ, ಪರ್ಸನಲಿ ಅನ್ಕೊಂಡಿದೀನಿ. ಬಟ್ ಇವಾಗ ಸದ್ಯದ ಮಟ್ಟಿಗೆ ನೋಡ್ತಂದ್ರೆ ವೈಟಿಂಗ್ ಲಿಸ್ಟ್, ಯಾಕಂದ್ರೆ BCCI ಕೂಡ ಅಷ್ಟೊಂದು ಇಂಟ್ರೆಸ್ಟ್ ನ ತೋರಿಸಲಿ ಅಫ್ಘಾನಿಸ್ತಾನ್ ಸೀರೀಸ್ಗೆ ಅವ್ರನ್ನ ಹಾಕೊಳ್ಳೋದಕ್ಕೆ. ಸೊ ಅದರಿಂದ ವೈಟಿಂಗ್ ಲಿಸ್ಟ್ ಅಲ್ಲಿ ಇವ್ರು ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. BCCI ಇದು ಕೂಡ ಒಂದು ಥಾಟ್ ಪ್ರೊಸೆಸ್ ನ ಗಮನದಲ್ಲಿ ಇಟ್ಕೊಂಡು ಜಿಯೋ ಸಿನಿಮಾದವರು ಇವ್ರನ್ನ ವೈಟಿಂಗ್ ಲಿಸ್ಟ್ ಇಟ್ಟಿದ್ದಾರೆ. ಯಾಕಂದ್ರೆ ವೈಟಿಂಗ್ ಲಿಸ್ಟ್ ಅಲ್ಲಿ ಇವಾಗ KL ರಾಹುಲ್ T20s ಅಲ್ಲಿ ಖಂಡಿತ ಇದ್ದಾರೆ. ಆಮೇಲೆ ಇಶಾನ್ ಕಿಶಾನ್, ಸೊ ಇವ್ರು ಪ್ರಾಬ್ಲಿ ಸೆಲೆಕ್ಟ್ ಆಗೋದಿಲ್ಲ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಇಶಾನ್ ಕಿಶಾನ್ ಒಟ್ಟಲ್ಲಿ ವೈಟಿಂಗ್ ಲಿಸ್ಟ್ ಅಲ್ಲಿ ಅಂತೂ ಇದ್ದಾರೆ. ಶಿವಮ್ ದೂಬೆ ಆಲ್ಸೋ ಇನ್ ದ ವೈಟಿಂಗ್ ಲಿಸ್ಟ್. ಇದೊಂದೇ ಒಂದು ಸೀರೀಸ್ ಇಂದ ನಿರ್ಧಾರ ಮಾಡೋಕ್ಕಾಗಲ್ಲ. IPL ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇವರು ಸ್ಕ್ವಾಡ್ ಒಳಗಡೆ ಬರ್ತಾರೋ ಬರೋದಿಲ್ವೋ ಅನ್ನೋದನ್ನ ಇವರು ಇಲ್ಲಿ ಹೇಳಿದ್ದಾರೆ. ಜೊತೆಗೆ ವಾಷಿಂಗ್ಟನ್ ಸುಂದರ್, ಸೊ ಯೋಚನೆ ಮಾಡಲೇಬೇಕಾದ್ರೆ ಸುಮಾರು ಜನ ಆಲ್ರೌಂಡರ್ಸ್ ಇರೋದ್ರಿಂದ ವಾಷಿಂಗ್ಟನ್ ಸುಂದರ್ ಕೂಡ ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಯುಜಿ ಚಾಲ್ ಇವರಂತೂ ಪಕ್ಕ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ನನಗೆ ಗೊತ್ತು. ವರ್ಲ್ಡ್ ಕಪ್ ಅಂತ ಬಂದಾಗ ಯುಜಿ ಚಾಲ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಆಗಲಿ, ರೆಪ್ಯುಟೇಷನ್ ಆಗಲಿ ಇವರು ಇಟ್ಕೊಂಡು ಚಾನ್ಸ್ನ ಕೊಟ್ಟಿರೋದು ಸಿಕ್ಕಾಪಟ್ಟೆ ಕಮ್ಮಿ. ಸೊ ಅದನ್ನ ಯುಜಿ ಚಾಲ್ ವೈಟಿಂಗ್ ಲಿಸ್ಟ್ ಇಂದನೂ ಈಚೆ ಕಡೆ ಅಂತಾನೆ ಹೇಳ್ತಿದ್ದಾನೆ. ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ನನಗೆ ಚಾಲ್ನ ಸೆಲೆಕ್ಟ್ ಮಾಡ್ತಾರೆ ಸ್ಕ್ವಾಡ್ ಒಳಗಡೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಕನ್ಸಿಡರೇಷನ್ಗೆ ತಗೊಂಡ್ರಲ್ಲ ನನ್ನ ಪ್ರಕಾರ BCCI. ಅದೇ IPL ಏನಾದರೂ ಅಮರಾಂಬ್ರಿ ಪ್ರದರ್ಶನ, ಏನಾದರೂ ಹೈಯೆಸ್ಟ್ ಲೀಡಿಂಗ್ ವಿಕೆಟ್ ಟೇಕರ್ ಆಯಿತು ಅಂದರೆ ಅವಾಗ ಒಂದು ಪಕ್ಷ ಕನ್ಸಿಡರೇಷನ್ಗೆ ತಗೊಂತಾರೇನೋ, ಕಾದ್ ನೋಡಬೇಕು ಅಷ್ಟೇ. IPL ಚೆನ್ನಾಗಾಗಬೇಕು ಅಷ್ಟೇ ಯುಜಿ ಚಾಲ್ಗಿಲ್ಲ ಅಂದರೆ ಅವ್ರು ಲಿಸ್ಟಲ್ಲೇ ಇರೋದಿಲ್ಲ. ಮುಖೇಶ್ ಕುಮಾರ್ ಇವಾಗ ಆಕ್ಟಿವ್ ಆಗಿ ಆಡ್ತಾ ಇದ್ದಾರೆ. ಸೊ ಅವರು ಕೂಡ ಒಂದು ಕನ್ಸಿಡರೇಷನ್ಗೆ ಬ್ಯಾಕ್ ಹ್ಯಾಂಡಲ್ ಅಂತೂ ಖಂಡಿತ ಇದ್ದೇ ಇರ್ತಾರೆ. ದೀಪಕ್ ಚಾರ್ ಇವ್ರಿಗೆ ಇಂಜುರಿ ರಿಕವರಿ ಇದೇ ಆಗೈತಿ ಇವ್ರದ್ದು ಭಾಳ 3-4 ವರ್ಷದಿಂದ. ಆಮೇಲೆ ಮೊಹಮ್ಮದ್ ಶಮಿ ಇವಾಗ ಕರೆಂಟ್ಲಿ ಅವರು ಇಂಜುರಿ ಅದು ಇದು ಅಂತೆಲ್ಲ ಹೇಳ್ತಾ ಇರೋದ್ರಿಂದ ಅವರು T20 ಪರ್ಫಾರ್ಮೆನ್ಸ್ ಏನಂತ ಇಂಟರ್ನ್ಯಾಷನಲ್ಸ್ ಅಲ್ಲಿ ODIs ಅಲ್ಲಿ ಇದ್ದಷ್ಟು ಸ್ಟ್ಯಾಟ್ಸ್ T20s ಅಂತ ಬಂದಾಗ ಅವ್ರದ್ದು ಸ್ಟ್ಯಾಟ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಟರ್ನ್ಯಾಷನಲ್ಸ್ ಅಲ್ಲಿ IPL ಅಲ್ಲಿ ಮಾತಾಡ್ತಾ ಇಲ್ಲ ನಾನು. ಸೊ ಅದರಿಂದ ಅವರು ಕೂಡ ವೈಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಬೇರೆಯವರಿಗೆ ಕಂಪೇರ್ ಮಾಡ್ತು ಅಂದ್ರೆ ಮೊಹಮ್ಮದ್ ಶಮಿ ಅವರು T20s ಅಲ್ಲಿ ಅಷ್ಟೊಂದು, ಅಂದ್ರೆ ಮೊಹಮ್ಮದ್ ಸಿರಾಜ್ ಜೊತೆಗೆ ಬುಮ್ರಾ ಇವ್ರಿಗೆಲ್ಲ ಕಂಪೇರ್ ಮಾಡ್ತು ಅಂದ್ರೆ ಅಷ್ಟೊಂದು ಹೆವಿ ಪ್ರದರ್ಶನ ಕೊಟ್ಟಿಲ್ಲ. ಸೊ ಅದರಿಂದ ಇವ್ರನ್ನ ವೈಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ ಅಂತ ಕಾಣಿಸ್ತದೆ. ಆಮೇಲೆ ಆವೇಶ್ ಖಾನ್ ಇವರು ಕೂಡ ವೈಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಸೊ ಈ 13 ಜನನ ವೈಟಿಂಗ್ ಲಿಸ್ಟ್ ಅಲ್ಲಿ ಜಿಯೋ ಸಿನಿಮಾ ಪ್ಯಾನಲ್ ಅವರು ಇಟ್ಟಿದ್ದಾರೆ, ಕನ್ಫರ್ಮ್ ಆಗ್ಬಿಟ್ಟು ಬಿಟ್ಟಿದ್ದಾರೆ. ಇವರೆಲ್ಲ ಪಕ್ಕ ವೈಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ ಗುರು. ಇನ್ನು ಮಿಕ್ದವರೆಲ್ಲ ಸೆಲೆಕ್ಟ್ ಆಗಿರ್ತಾರೆ. ಮಿಕ್ದವರು ಅಂತಂದ್ರೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅಂತಲ್ಲ, ಇವಾಗ ಆಕ್ಟಿವ್ ಆಗಿ ಆಡ್ತಾ ಇದ್ದಂಥವ್ರು ಸೆಲೆಕ್ಟ್ ಆಗಿರ್ತಾರೆ ಅಂತ. ಸೊ ಓಕೆ, ಅವ್ರನ್ನ ನೋಡ್ಬಿಡೋಣ. ಕನ್ಫರ್ಮ್ಡ್ ಮಾಡಿ ಬಿಟ್ಟಿರೋ ಜಿಯೋ ಸಿನಿಮಾದವರು ಇವ್ರು ಪಕ್ಕ ಶಾರ್ಟ್ ಇದ್ದೇ ಇರ್ತಾರೆ ಗುರು ಸ್ಕ್ವಾಡ್ ಅಲ್ಲಿ ಅಂತ 13 ಜನ ಹೇಳಿದ್ದಾರೆ. ಅದು ರೋಹಿತ್ ಶರ್ಮಾ, ಸೊ ಅವರೇನೇ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್, ಬಿಗ್ ಸ್ಟೇಟ್ಮೆಂಟ್ ಅಫ್ಘಾನಿಸ್ತಾನ ಮೇಲೆ ಬೆಂಗಳೂರಲ್ಲಿ ಕೊಟ್ಟಿದ್ದಂತೂ ಆಯ್ತು. ಅನ್ಬಿಲೀವಬಲ್ ಮ್ಯಾಚ್ ನ ಗೆಲ್ಸೋದಲ್ಲ ಅಂತ ಸೂಪರ್ ಓವರ್ ಅಲ್ಲೂ ಇಲ್ಲೂ ಎಲ್ಲಾ ಕಡೆನೂ ಬಾಂಬಾರ್ಡ್ ಪ್ರದರ್ಶನ. ಜೊತೆಗೆ ಆ ಟ್ಯಾಕ್ಟಿಕ್ಸ್ ಏನು ಉಪಯೋಗಿಸೋರು, ಕ್ಯಾಪ್ಟನ್ಸಿ ಟ್ಯಾಕ್ಟಿಕ್ಸ್, ಅದನ್ನ ಮೆಚ್ಕೊಳ್ಳೋ ಅಂತದೇನೇ ಇತ್ತು. ಸೊ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಇರಲೇಬೇಕು. ಅವ್ರನ್ನ ಇಲ್ದಂಗೆ ಇವ್ರು ಮುಂದೆ ಕಡೆಗೆ ಹೋಗಕ್ಕಂತೂ ಖಂಡಿತ ಆಗೋದಿಲ್ಲ, ಇದ್ದೇ ಇರ್ತಾರೆ. ಸೂರ್ಯಕುಮಾರ್ ಯಾದವ್ ಇಂಜುರಿ ಆಗಿದೆ, ರಿಕವರಿ ಸ್ಟೇಜ್ ಅಲ್ಲಿ ಇದ್ದಾರೆ. ರಿಕವರ್ ಆಗ್ಬಿಟ್ಟು ಇನ್ನು 4 ತಿಂಗಳಿದೆ, 100% ಬಂದೇ ಬರ್ತಾರೆ ಅವರು ವರ್ಲ್ಡ್ ಕಪ್ ಅಲ್ಲಿ. ಸೊ ಅವರಂತೂ ಇರಲೇಬೇಕು, ಇದ್ದೇ ಇದ್ದಾರೆ ಅಷ್ಟೇನೆ. ಯಶಸ್ವಿ ಜಯಸ್ವಾಲ್ ಮತ್ತೆ ಇಲ್ಲಿ ಶುಭ್ಮನ್ ಗಿಲ್ ಬಗ್ಗೆ ಮಾತಾಡಲಿಲ್ಲ ನಾನು, ವೈಟಿಂಗ್ ಸ್ಟೇಜ್ ಅಲ್ಲಿ ಇರುವಂತಹ ಶುಭ್ಮನ್ ಗಿಲ್ ಬಗ್ಗೆ. ಶುಭ್ಮನ್ ಗಿಲ್ ಆಕ್ಚುಲಿ T20 ಅಂತ ಬಂದಾಗ ವೈಟಿಂಗ್ ಸ್ಟೇಜ್ ಅಲ್ಲಿ ಇಟ್ಟಿರೋದು ಇವಾಗ ಆಲ್ರೆಡಿ ನಿಮಗೆ ಎವಿಡೆಂಟ್ ಆಗಿ ಕಾಣಿಸಿದ್ದೆ. ಅದನ್ನ ಯಶಸ್ವಿ ಜಯಸ್ವಾಲ್ ಮುಂದೆ ಅವರಿಗೆ ಚಾನ್ಸ್ ಕೊಡ್ತಾ ಇಲ್ಲ T20s ಅಂತ ಬಂದಾಗ. ಸೊ ಅದರಿಂದ ಅವ್ರು ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇಲ್ಲಿ ಯಶಸ್ವಿ ಜಯಸ್ವಾಲ್ಗೆ ಸ್ವಲ್ಪ ಜಾಸ್ತಿ ಅವಕಾಶ ಕೊಡುವಂತ ಸಾಧ್ಯತೆ ಜಾಸ್ತಿ ಕಾಣಿಸುತ್ತೆ. ಬಟ್ ಗಿಲ್ ಇರೋದೇ ಇಲ್ಲ ಸ್ಕ್ವಾಡ್ ಅಲ್ಲಿ ಅಂತ ಹೇಳ್ತಿಲ್ಲ, ಬಟ್
ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತದೆ. IPL ಫ್ಲಾಪ್ ಆದರು ಅಂತಂದರೆ IPL ಅಲ್ಲಿ ಕ್ಲಿಕ್ ಆಗಬೇಕು ಶುಭ್ಮನ್ ಗಿಲ್ ಅಂದರೆ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ. ಯಶಸ್ವಿ ಜಾಯಸ್ವಾಲ್ ಕೂಡ IPL ಚೆನ್ನಾಗಿ ಆಡಲೇಬೇಕು, ಇಲ್ಲಾಂದ್ರೆ ಇವರು ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಪಕ್ಕಾ ಶೋರ್ ಶಾಟ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಜಿಯೋ ಸಿನಿಮಾ ಪ್ಯಾನಲ್ ಹೇಳಿರೋ ಪ್ರಕಾರ ಶೋರ್ ಶಾಟ್ ಯಶಸ್ವಿ ಜಾಯಸ್ವಾಲ್ ಅಂತ ಹೇಳಿದ್ರೆ ಕಾದು ನೋಡಬೇಕು. ರಿಂಕು ಸಿಂಗ್ 100% ಫಿಕ್ಸ್ ಹೋಗಿರೋ ಪಕ್ಕಾ ಶೋರ್ ಶಾಟ್ ಯಾರು ಅಂತಂದರೆ ರಿಂಕು ಸಿಂಗು, ಕೊಹ್ಲಿ, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಅದರೆಲ್ಲ ಪಕ್ಕಾ ಶೋರ್ ಶಾಟ್ ಫಿಕ್ಸು. ಹಾರ್ದಿಕ್ ಪಾಂಡ್ಯ ಕೂಡ ಪಕ್ಕಾ ಶೋರ್ ಶಾಟ್ ಫಿಕ್ಸು. ಇಲ್ಲಿ ದುಬೆ ಒಂದೆರಡು ಮ್ಯಾಚ್ ಆಡಿದ್ಕೆ ಹಾರ್ದಿಕ್ ಪಾಂಡ್ಯ ಅವರ ಸ್ಥಾನ ಹೋಗುತ್ತಾ ಅದು ಇದು ಅಂತೆಲ್ಲ ಕೇಳ್ತಾ ಇದ್ರಿ, ಅದು ಖಂಡಿತ ಹೋಗೋದಿಲ್ಲ. ಹಾರ್ದಿಕ್ ಪಾಂಡ್ಯ ಅಂತ ಶೋರ್ ಶಾಟ್ ಆಗಿ 100% ಪ್ಲೇಯಿಂಗ್ ಲೆವೆಲ್ ಒಳಗಡೆ ಇದ್ದೇ ಇರ್ತಾರೆ. ರವೀಂದ್ರ ಜಡೇಜಾ ಇವರು ಕೂಡ ಶೋರ್ ಶಾಟ್ ಪಕ್ಕ ಇದ್ದೇ ಇರ್ತಾರೆ. ಇವಾಗ ಸೆಲೆಕ್ಟ್ ಮಾಡದೇ ಇರ್ಬೋದು ಅಫ್ಘಾನಿಸ್ತಾನ್ ಸೀರೀಸಿಗೆ, ಅವ್ರಿಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಬಂದಿತ್ತು. ಸೊ ರವೀಂದ್ರ ಜಡೇಜಾ ಅಂತೂ ಶಾರ್ಟ್ ಶಾಟ್ ಇರೋವಂಥ ಪ್ಲೇಯರು. ಅಕ್ಷರ್ ಪಟೇಲ್ ಕೂಡ ಶಾರ್ಟ್ ಶಾಟ್ ನನ್ನ ಪ್ರಕಾರ ಇರಲೇಬೇಕು. ಯಾಕಂದರೆ ಲಾಸ್ಟ್ ODI ವರ್ಲ್ಡ್ ಕಪ್ಪಿಗೆ ಇವರಿಗೆ ಇಂಜುರಿ ಅದು ಇದು ಅಂತೆಲ್ಲ ಏನೇನೋ ಆಯಿತು ಸೀನು ಬಿಡಿ, ಅದು ನಮಗೆ ಅದು ಪರ್ಫೆಕ್ಟ್ ಇಂಜುರಿ ಥರ ಅಂತೂ ಕಾಣಿಸ್ಲಿಲ್ಲ, ಏನೇನೋ ಸೀನ್ ಆಗ್ಬಿಟ್ಟು ಏನೇನೋ ಆಯಿತು. ಈ ಸಲ ಅವಕಾಶ 100% ಕೊಡಬೇಕು ಅಂತ ಅನ್ಕೊಂಡು ಕುಲ್ದೀಪ್ ಯಾದವ್ 100% ಇರ್ತಾರೆ. ರವಿ ಬಿಷ್ಣೋಯ್ಗೆ ಮಣೆ ಹಾಕಲೇಬೇಕು. ಯಾಕೆ ಅಂತಂದರೆ ಯಾವ ಥರ ಮ್ಯಾಚ್ ವಿನ್ನರ್ ಆದರೂ ಅಫ್ಘಾನಿಸ್ತಾನ ಸೂಪರ್ ಓವರ್ಲಿ ಅಂತ ಗೊತ್ತಿರೋದ್ರ ಜೊತೆಗೆ ನಂಬರ್ 1 T20 ಬೌಲರ್ ಆಗಿದ್ದಂಥವ್ರು. ಸೊ ಇವ್ರನ್ನ ಕನ್ಸಿಡರ್ ಮಾಡಲೇಬೇಕು. ಆಮೇಲೆ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ 100% ಇದ್ದೇ ಇರ್ತಾರೆ. ಹರ್ಷದೀಪ್ ಸಿಂಗ್ನೂ ಕೂಡ ಇಲ್ಲಿ ಹಾಕೊಂಡಿದ್ದಾರೆ ಜಿಯೋ ಸಿನಿಮಾದವರು. ಯಾಕಂದರೆ ಹರ್ಷದೀಪ್ ಸಿಂಗ್ ಕೂಡ ಆಲ್ಮೋಸ್ಟ್ ಒಂದು 60% ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಓಡಿಸ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ, ಕೆಲವೊಂದು ಮ್ಯಾಚ್ಗಳಲ್ಲಿ ಹೆವಿ ಕಾಸ್ಟ್ಲಿ ಆಗಿದ್ದಾರೆ. ಬಟ್ ಇವಾಗ ರೀಸೆಂಟಾಗಿ ಸ್ವಲ್ಪ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆದ್ದರಿಂದ ಇವ್ರನ್ನ E13 ಇಟ್ಟಿದ್ದಾರೆ, ಪಕ್ಕ ಇವ್ರು ಶಾರ್ಟ್ ಆಗಿ ಇರಬಹುದು ಅಂತ. ಏನು ಗುರು ಶಾರ್ಟ್ ಆಗಿ ಇಲ್ಲಿ 13 ಜನ ಇಟ್ಟರು ಅಂದರೆ ಇನ್ನು ಬೇಕಾಗಿರೋದು ಯಾರು, ಇನ್ನೊಂದು 15 ಜನ ಅಷ್ಟೇ ಅಲ್ವಾ ಸ್ಕ್ವಾಡ್ ಒಳಗಡೆ ಇರಬೇಕಾಗಿರೋದು. ಇಬ್ಬರು ಯಾರು ಗುರು ಇದರಲ್ಲಿ ಅಂತ ಕೇಳ್ತೀರಾ ನೀವು, ನನಗೂ ಗೊತ್ತಿಲ್ಲ ಯಾರ್ಯಾರು ಸೆಲೆಕ್ಟ್ ಆಗ್ಬೋದು ಅಂತ. ಒಟ್ಟಿನಲ್ಲಿ ಶಾರ್ಟ್ ಆಗಿರೋವಂಥವ್ರು ಅಂದರೆ ಕನ್ಫರ್ಮ್ ಮಾಡಿ ಇವರು ಹೇಳಿರೋಂಥ ಜಿಯೋ ಸಿನಿಮಾ ಪ್ಯಾನಲ್ ಹೇಳಿರೋಂಥವ್ರೇ ಇರ್ತಾರೆ 100% ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲಿ ಇರೋರು ಇಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲೇ ಇರ್ತಾರೆ, ಅವರು ಎಲ್ಲ ಹೋಗ್ಬಿಡ್ತಾರೆ ಹಂಗೇನಂತೂ ಕೂಡ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಏನು ಆಲ್ಮೋಸ್ಟ್ ಒಂದು 90% ಪರ್ಫೆಕ್ಟ್ ಆಗೇ ಮಾಡಿದರೆ ವೆಯ್ಟಿಂಗ್ ಲಿಸ್ಟಲ್ಲಿ ಇರುವಂಥವ್ರು, ಜೊತೆಗೆ ಕನ್ಫರ್ಮ್ಡ್ ಆಗಿರೋರು ಕಾದು ನೋಡಬೇಕು ಅಷ್ಟೇ. ನಿಮ್ಮ ಪ್ರಕಾರ ನಿಮ್ಮ 15 ವರ್ಲ್ಡ್ ಕಪ್ 15 ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನೋಡೋಣ ಹೆಂಗಿರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹಂಗೆ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳೋಣ, ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.